ಹುಡುಗರ ಈ ಎಕ್ಸ್ಪ್ರೆಷನ್ನ ನಾನಿವಾಗ ಎಫ್ ಆಫ್ ಎಕ್ಸ್ ತಗೊಂತು ಅಂತ ಹೇಳಿ ತಿಳ್ಕೊಳ್ಳಿ. ಎಫ್ ಆಫ್ ಎಕ್ಸ್ ಎಫ್ ಆಫ್ ಎ ಅಂತ ಹೇಳಿದ್ರೆ ಫಾರ್ ಎಕ್ಸ್ ಈಸ್ ಈಕ್ವಲ್ ಟು ಎ ಅಲ್ವಾ. ಫಾರ್ ಎಕ್ಸ್ ಈಸ್ ಈಕ್ವಲ್ ಟು ಎ ಅಂತ ಹೇಳಿದ್ರೆ ಎ ಸಬ್ಸ್ಟಿಟ್ಯೂಟ್ ಮಾಡ್ತು ಅಂತ ಹೇಳಿದ್ರೆ ಇಲ್ಲೇನು ಬರುತ್ತೆ 0/0 ಅಂತ ಹೇಳಿದ್ರೆ ಇನ್ಫಿನಿಟಿ. ಆದರೆ ಲಿಮಿಟ್ ಅರೌಂಡ್ ದಟ್ ವ್ಯಾಲ್ಯೂ ವಿಲ್ ಬಿ ಈಕ್ವಲ್ ಟು ಎನ್ ಇಂಟು ಎ ಟು ದ ಪವರ್ ಆಫ್ n - 1 ಅಂತ ಹೇಳಿ ಡಿರೈವ್ ಮಾಡಿದ್ರಿ. ಆ ಪರ್ಟಿಕ್ಯುಲರ್ ಪಾಯಿಂಟಲ್ಲಿ ಆ ವ್ಯಾಲ್ಯೂ ಎಕ್ಸಿಸ್ಟ್ ಮಾಡಲ್ಲ, ಆದರೆ ಅದ್ರ ಲಿಮಿಟ್ ಇದೆ ಅಂತ ಹೇಳಿ ನಾನು ನೋಡಿದ್ರಿ. ಹೌದಾ, ಸರಿ ತಾನೆ? ಸೊ ಏನಂತ ಹೇಳ್ಬೋದು ಇದಕ್ಕೆ? ದ ಲಿಮಿಟ್ ಎಕ್ಸಿಸ್ಟ್ ಅಂತ ಹೇಳಿ ಹೇಳ್ಬೋದು, ಸರಿನಾ? ಇವಾಗ ಸೈನ್ ಎಕ್ಸ್ ಬೈ ಎಕ್ಸ್, ಇಫ್ ಐ ಟೇಕ್ ದಿಸ್ ಇಸ್ ಹೆಚ್ ಆಫ್ ಎಕ್ಸ್, ಆಯಿತಾ? ಇದನ್ನು ಹೆಚ್ ಆಫ್ ಎಕ್ಸ್ ಕರ್ಕೊಂಡು ನಾನು ಇವಾಗ ಎಕ್ಸನ್ನು 0 ಅಂತ ಸಬ್ಸ್ಟಿಟ್ಯೂಟ್ ಮಾಡ್ತು ಅಂತ ಹೇಳಿದ್ರೆ ಇಲ್ಲಿ ಕೂಡ 0/0 ಬರುತ್ತೆ, ವಿಚ್ ಇಸ್ ನಾಟ್ ಡಿಫೈನ್ಡ್. ಆದರೆ ಲಿಮಿಟ್ ಎಕ್ಸ್ ಟೆಂಡಿಂಗ್ ಟು 0 ಈ ಥರ ತೊಗೊಂತು ಅಂತ ಹೇಳಿದ್ರೆ ಸರಿನಾ, ನಮ್ಮ ಔಟ್ಪುಟ್ ಏನು ಬರುತ್ತೆ? ಔಟ್ಪುಟ್ಟು 1 ಬರುತ್ತೆ, ಸರಿನಾ? ಸೊ ದ ಲಿಮಿಟ್ ಹಿಯರ್ ಆಲ್ಸೋ ಎಕ್ಸಿಸ್ಟ್, ಆಯಿತಾ? ಯಾವ ಫಾರ್ಮುಲಾ ಅಲ್ಲ ಇದರಲ್ಲಿ, ಆದರೆ ಒಂದು ನಂಬರು. ಇದನ್ನು ಹೇಗಪ್ಪ ನಾವು ಡಿರೈವ್ ಮಾಡೋದು ಅಂತ ಹೇಳಿದ್ರೆ ಈ 1-2 ಥಿಯರಮ್ ಇದೆ, ಅದನ್ನು ಉಪಯೋಗಿಸ್ಕೊಂಡು ದಿಸ್ ಇಸ್ ಥಿಯರಮ್ ನಂಬರ್ 1 ಆ್ಯಂಡ್ ದಿಸ್ ಇಸ್ ಥಿಯರಮ್ ನಂಬರ್ 2. ಹಾಂ, ಥಿಯರಮ್ ನಂಬರ್ 1 ಏನು ಹೇಳುತ್ತೆ ಅಂತ ಹೇಳಿದ್ರೆ ಇಲ್ಲಿ ನೋಡ್ತೀನಿ ನೋಡಿ. ಇಲ್ಲಿ ನಾವು ಜಿ ಆಫ್ ಎಕ್ಸ್ ಮತ್ತು ಹೆಚ್ ಆಫ್ ಎಕ್ಸ್ ಅಂತ ಹೇಳಿ 2 ಫಂಕ್ಷನ್ ನೋಡ್ತಾ ಇದ್ವಿ. ಜಿ ಆಫ್ ಎಕ್ಸ್ ಅಂತ ಹೇಳೋದು ಇಸ್ ಮೋರ್ ದೆನ್ ಹೆಚ್ ಆಫ್ ಎಕ್ಸ್ ಅಲ್ವಾ? ನೋಡಿ ಇಲ್ಲಿ ಜಿ ಆಫ್ ಎಕ್ಸ್ ಅಂತ ಹೇಳೋದು ಯಾವತ್ತಿದ್ರೂ ಯಾವುದೇ ಒಂದು ಪಾಯಿಂಟ್ ತೊಗೊಂಡ್ರೆ ನೀವು ಅದ್ರ ಮೇಲಿದೆ, ಅದು ಹೆಚ್ ಆಫ್ ಎಕ್ಸು ಕಮ್ಮಿ ಇದೆ. ಇವಾಗ ನಾವು ಯಾವುದೋ ಒಂದು ಪಾಯಿಂಟು ಎಕ್ಸಾಂಪಲ್ 2, ಇವೆರಡು ಪಾಯಿಂಟ್ನು ನಾನು 2 ಹತ್ರ ಡ್ರ್ಯಾಗ್ ಮಾಡ್ತು ಅಂತ ಹೇಳಿದ್ರೆ 2 ವ್ಯಾಲ್ಯೂನು ನೋಡ್ಬೋದು. ಇಲ್ಲಿ ನೀವು ಎಕ್ಸ್ ಕೋಆರ್ಡಿನೇಟ್ ಅಷ್ಟೇ ಇದೆ, ವೈ ಕೋಆರ್ಡಿನೇಟ್ಸು ಹೆಚ್ಚು ಕಮ್ಮಿ ಇದೆ. ಸೊ 2 ಹತ್ರ ಹೋಗ್ತಾ ಇದ್ದೀನಿ, ಏನಾಗ್ತಾಯಿದೆ ಇಲ್ಲಿ? ಇಲ್ಲೂ ಕೂಡ ಅರೌಂಡ್ 2.02 ಆಗಿರ್ಬೋದು, ಇಲ್ಲಾಂದರೆ 1.978 ಏನೋ ಒಂದು ಆಗಿರ್ಬೋದು. ಇವೆರಡು ರಿಲೇಷನ್ಶಿಪ್ ಹೇಗಿರುತ್ತೆ? ಲಿಮಿಟ್ ವ್ಯಾಲ್ಯೂ ಕೂಡ ಜಿ ಆಫ್ ಎಕ್ಸ್ ಲಿಮಿಟ್ ವ್ಯಾಲ್ಯೂ ಹೆಚ್ ಆಫ್ ಎಕ್ಸ್ಗಿಂತ ಹೆಚ್ಚಿರುತ್ತೆ, ಸರಿನಾ? ಈ ಥಿಯರಮ್ ಏನು ಹೇಳುತ್ತೆ ಅಂತ ಹೇಳಿದ್ರೆ ಲೆಟ್ ಎಫ್ ಆಫ್ ಎಕ್ಸ್ ಆ್ಯಂಡ್ ಜಿ ಆಫ್ ಎಕ್ಸ್ ಬಿ 2 ರಿಯಲ್ ವ್ಯಾಲ್ಯೂಡ್ ಫಂಕ್ಷನ್ ಅಂತ ಹೇಳಿದ್ರೆ ನಮ್ಮ ಔಟ್ಪುಟ್ಟು ಯಾವುದಿದ್ರೂ ರಿಯಲ್ ನಂಬರ್ ಇರುತ್ತೆ ಅಂತ ಹೇಳಿ. ವಿತ್ ದ ಸೇಮ್ ಡೊಮೈನ್ ಅಂತ ಹೇಳಿದ್ರೆ ಇನ್ಪುಟ್ ವ್ಯಾಲ್ಯೂ ಸಚ್ ದ್ಯಾಟ್ ಕಂಡೀಷನ್ ಏನಪ್ಪ ಅಂತ ಹೇಳಿದ್ರೆ ಜಿ ಆಫ್ ಎಕ್ಸ್ ಇಸ್ ಆಲ್ವೇಸ್ ಗ್ರೇಟರ್ ದೆನ್ ಹೆಚ್ ಆಫ್ ಎಕ್ಸ್ ಫಾರ್ ಆಲ್ ಎಕ್ಸ್ ಇನ್ ದ ಡೊಮೈನ್ ಆಫ್ ದ ಡೆಫಿನಿಷನ್. ಫಾರ್ ಸಮ್ ಎ ಇಫ್ ಬೋತ್ ದಿಸ್ ಲಿಮಿಟ್ ಎಕ್ಸಿಸ್ಟ್, ಆಯಿತಾ? ಇಲ್ಲಿ ಯಾವ ವ್ಯಾಲ್ಯೂ ನೋಡ್ರಿ ನಾವು? ಲಿಮಿಟ್ ಜಿ ಆಫ್ ಎಕ್ಸ್ ಆ್ಯಸ್ ಎಕ್ಸ್ ಟೆನ್ಸ್ ಟು 2 ನೋಡಿರಿ, ಇದ್ರದ್ದು ಕೂಡ 2 ನೋಡಿರಿ. ಇವೆರಡು ಔಟ್ಪುಟ್ ಏನು ಬಂತು ನಮಗೆ? ಇವೆರಡು ಔಟ್ಪುಟ್ಟು 5.07 ಮತ್ತು 4.07, 5.07 and 4.07. So you can clearly see that 5.07 is greater than 4.07. ಹೌದಲ್ವಾ? ಈ ರಿಲೇಷನ್ಶಿಪ್ ಬರ್ತಾ ಇದೆ, ಸರಿನಾ? ಸೊ ಇನ್ ಆಲ್ ದೋಸ್ ಪಾಯಿಂಟ್ಸ್, ಇವೆಲ್ಲ ಪಾಯಿಂಟ್ಸಲ್ಲೂ ನಾವು ಯಾವುದೇ ಒಂದು ಪಾಯಿಂಟ್ ಲಿಮಿಟ್ ಅಪ್ರೋಚ್ ಮಾಡ್ತು ಅಂತೇಳಿ ಸೇಮ್ ಲಿಮಿಟ್ಗೆ ಅಪ್ರೋಚ್ ಮಾಡೋಕ್ಕೆ ನಾವು ಈ ರಿಲೇಷನ್ಶಿಪ್ ಕಾಣುತ್ತೆ ಅಂತ ಹೇಳಿ, ಆಯಿತಾ? ಕಾಮನ್ ಸೆನ್ಸ್ ತಾನೇ ಇದು. ಇಫ್ ಜಿ ಆಫ್ ಎಕ್ಸು ಇಸ್ ಗ್ರೇಟರ್ ದೆನ್ ಹೆಚ್ ಆಫ್ ಎಕ್ಸ್, ಈ ಕಂಡೀಷನ್ ಸ್ಯಾಟಿಸ್ಫೈ ಆಗಲೇಬೇಕು. ಇದು ನಿಮ್ಮ ಮೊದಲೇ ಥಿಯರಮ್. ಇನ್ನೊಂದು ಥಿಯರಮ್ ಯಾವುದಪ್ಪ ಉಪಯೋಗಿಸೋದು ಅಂತ ಹೇಳಿದ್ರೆ ಸಮಥಿಂಗ್ ಕಾಲ್ಡ್ ಸ್ಯಾಂಡ್ವಿಚ್ ಥಿಯರಮ್, ಆಯಿತಾ? ಸೊ ಸ್ಯಾಂಡ್ವಿಚ್ ಥಿಯರಮಲ್ಲಿ 1, 2, 3 ಇಟ್ಸ್ ಸ್ಯಾಂಡ್ವಿಚ್ಡ್ ಬಿಟ್ವೀನ್ ಅಂತ ಹೇಳಿದ್ರೆ ಇದು ಮಧ್ಯದಲ್ಲಿ ಸಿಕ್ಕಾಕೊಂಡಿದೆ ಅಂತ ಹೇಳಿ, ಆಯಿತಾ? ಎಫ್ ಆಫ್ ಎಕ್ಸ್ ಇಸ್ ಇನ್ ಬಿಟ್ವೀನ್ ಜಿ ಆಫ್ ಎಕ್ಸ್ ಆ್ಯಂಡ್ ಹೆಚ್ ಆಫ್ ಎಕ್ಸ್, ಈ ಕಂಡೀಷನ್ ಇದೆ. ಸೊ ಈ ಥಿಯರಮ್ ಏನು ಹೇಳುತ್ತೆ ಮತ್ತು ಅದನ್ನು ಹೇಗೆ ಉಪಯೋಗಿಸ್ಬೇಕು ಅಂತ ಹೇಳಿ ಇಲ್ಲಿ ನೋಡೋಣ ಇವಾಗ. ಇಲ್ಲಿ ನೋಡಿ, ಇವಾಗ ಜಿ ಆಫ್ ಎಕ್ಸು ಇದು ಎಫ್ ಆಫ್ ಎಕ್ಸು ಹೆಚ್ ಆಫ್ ಎಕ್ಸು ಕಂಡೀಷನ್ ಹೇಗಿದೆ ಅಂತ ಹೇಳಿ ಜಿ ಆಫ್ ಎಕ್ಸ್ ಯಾವತ್ತಿದ್ರೂ ಇವೆರಡಕ್ಕಿಂತ ಹೆಚ್ಚಾಗಿರುತ್ತೆ, ಹೆಚ್ ಆಫ್ ಎಕ್ಸ್ ಯಾವತ್ತಿದ್ರೂ ಇವೆರಡಕ್ಕಿಂತ ಕಮ್ಮಿ ಇರುತ್ತೆ ಅಂತ ಹೇಳಿದ್ರೆ ಎಫ್ ಆಫ್ ಎಕ್ಸು ಈ ಮಧ್ಯದಲ್ಲಿರುತ್ತೆ. ಈ ಥಿಯರಮ್ ಏನು ಹೇಳುತ್ತೆ ಅಂತ ಹೇಳಿದ್ರೆ ಲಿಮಿಟ್ ಜಿ ಆಫ್ ಎಕ್ಸ್ ಆ್ಯಸ್ ಎಕ್ಸ್ ಟೆನ್ಸ್ ಟು ಸಮ್ ವ್ಯಾಲ್ಯೂ, ಇದು ಎಮ್ ಅಂತ ಹೇಳಿ ಈಕ್ವಲ್ ಇತ್ತು ಅಂತ ಹೇಳಿ ತಿಳ್ಕೊಳ್ಳಿ.
ಮತ್ತು ಲಿಮಿಟ್ ಹೆಚ್ ಆಫ್ ಎಕ್ಸ್ ಆ್ಯಸ್ ಎಕ್ಸ್ ಟೆನ್ಸ್ ಟು ಅ ವ್ಯಾಲ್ಯೂ. ಇದು ಕೂಡ ಸೇಮ್ ಔಟ್ಪುಟ್ಟು ಕೊಡ್ತಾಯಿದೆ ಅಂತ ತಿಳ್ಕೊಳ್ಳಿ. ಇವೆರಡನ್ನ ನಾನು ಕಂಬೈನ್ ಮಾಡಿಕೊಂಡು ಇವೆರಡು ಇನ್ಫಾರ್ಮೇಷನ್ನ ನಾನು ತೊಗೊಂಡು ಒಂದು ಪರ್ಟಿಕ್ಯುಲರ್ ಕನ್ಕ್ಲೂಷನ್ ಬಂದೇ ಬರ್ಬೋದು. ಬೈ ಡಿಫಾಲ್ಟ್ ಏನು ಕ್ಯಾಲ್ಕುಲೇಷನ್ ಇಲ್ದಿರ, ವಿತೌಟ್ ಎನಿ ಕ್ಯಾಲ್ಕುಲೇಷನ್ we can conclude the following. ಏನಪ್ಪ ಅದು ಅಂತ ಹೇಳಿದ್ರೆ, ಲಿಮಿಟ್ ಎಫ್ ಆಫ್ ಎಕ್ಸ್ ಈ ಮಧ್ಯದಲ್ಲಿ ಇರುತ್ತಲ್ಲ, ಆ ಫಂಕ್ಷನ್ ಲಿಮಿಟು ಕೂಡ ಅದೇ ವ್ಯಾಲ್ಯೂ ಹೋಗ್ತಾಯಿದೆ ಅಂತ ಹೇಳಿದ್ರೆ ಇಟ್ ವಿಲ್ ಬಿ ಈಕ್ವಲ್ ಟು ಎಮ್. ಸರಿನಾ? ಅದನ್ನು ಏನಕ್ಕೆ ಅಂತ ಕೇಳಿತು ಅಂತ ಹೇಳಿದ್ರೆ ಕಾಮನ್ ಸೆನ್ಸ್. ಆ್ಯಸ್ ಎಫ್ ಆಫ್ ಎಕ್ಸ್ ಎಸ್ ಸ್ಯಾಂಡ್ವಿಚ್ಡ್ ಬಿಟ್ವೀನ್, ಮಧ್ಯದಲ್ಲಿ ಸಿಕ್ಕಾಕೊಂಡಿದೆಯಲ್ಲ, ಹಾಗಾಗಿ ಅದ್ರ ಬಿಹೇವಿಯರು ಹಾಗೆ ಇರುತ್ತೆ. ಸ್ಯಾಂಡ್ವಿಚ್ ಬಿಟ್ವೀನ್ ಹೆಚ್ ಆಫ್ ಎಕ್ಸ್ ಆ್ಯಂಡ್ ಜಿ ಆಫ್ ಎಕ್ಸ್. ಸೊ ಇದೆ ನಿಮ್ಮ ಕನ್ಕ್ಲೂಷನ್. ಸರಿನಾ? ಸೊ ಇಲ್ಲಿ ನೋಡ್ಬೋದು, ಇದು ನಿಮ್ಮ ಎಕ್ಸ್ ವ್ಯಾಲ್ಯೂ, ಇದು ನಿಮ್ಮ ಜಿ ಆಫ್ ಎಕ್ಸ್, ಹೆಚ್ ಆಫ್ ಎಕ್ಸ್ ಮತ್ತು ಎಫ್ ಆಫ್ ಎಕ್ಸ್ ಮತ್ತು ಹೆಚ್ ಆಫ್ ಎಕ್ಸ್ ವ್ಯಾಲ್ಯೂ. ಇಲ್ಲಿ 4 -2 ಅಂತ ತೊಗೊಳ್ಳೋಣ. -1.92 -4 ಈ ಥರ ಇದೆ. ಇವಾಗ ಜಿ ಆಫ್ ಎಕ್ಸ್ ಹೆಚ್ ಆಫ್ ಎಕ್ಸ್ ಅಕಸ್ಮಾತಾಗಿ ನೋಡಿ ಇಲ್ಲಿ ಕಮ್ಮಿ ಹಾಕ್ಕೊಂಡು ಹೋಗ್ತಾಯಿದೆ, ಎಲ್ಲನೂ 0 ಹತ್ರ ಹೋಗ್ತಿದೆ. 0.78 -0.78, ಇದು -0.71 ಈ ಥರ ಇದೆ. ಅಕಸ್ಮಾತಾಗಿ ಜಿ ಆಫ್ ಎಕ್ಸ್ ಹೆಚ್ ಆಫ್ ಎಕ್ಸ್ ಒಂದೇ ವ್ಯಾಲ್ಯೂ ಬಂತು ಅಂತ ಹೇಳಿದ್ರೆ, ನೋಡಿ ಇಲ್ಲಿ ಜಿ ಆಫ್ ಎಕ್ಸು ಹೆಚ್ ಆಫ್ ಎಕ್ಸ್ ಒಂದೇ ವ್ಯಾಲ್ಯೂ ಬಂತು. ಎಫ್ ಆಫ್ ಎಕ್ಸ್ ವ್ಯಾಲ್ಯೂ ಏನು ಬರ್ತಾಯಿದೆ? ಅದೇ ಬರ್ತಾಯಿದೆ, ಅದೇ ಬರಲೇಬೇಕು. ಸರಿನಾ? ಎಫ್ ಆಫ್ ಎಕ್ಸ್ ವಿಲ್ ಬಿ ಈಕ್ವಲ್ ಟು 0 ಇಫ್ ಜಿ ಆಫ್ ಎಕ್ಸ್ ಆ್ಯಂಡ್ ಹೆಚ್ ಆಫ್ ಎಕ್ಸ್ ಇಸ್ ಈಕ್ವಲ್ ಟು 0 ಆಗಲೇಬೇಕದು. ಈ ಬಿಹೇವಿಯರ್ನ ಯಾವ ಥಿಯರಮ್ ಹೇಳುತ್ತೆ? ಸ್ಯಾಂಡ್ವಿಚ್ ಥಿಯರಮ್ ಹೇಳುತ್ತೆ ಇದು. ಸೊ ನೀವು ಕ್ಯಾಲ್ಕುಲೇಷನ್ ಮಾಡಿದ್ರೆ ಏನು ಕಣ್ಮುಚ್ಕೊಂಡು ನೀವು ಹೇಳಬೇಕು ಅಂತ ಹೇಳಿದ್ರೆ ಕಣ್ಮುಚ್ಕೊಂಡು ನೀವು ಈ ಉತ್ತರ ಬರಿಬೋದು ಅಂತ ಹೇಳಿ ಈ ಥಿಯರಮ್ ಹೇಳುತ್ತೆ. ಸರಿನಾ? ಇವೆರಡು ಥಿಯರಮು ಈ ಪರ್ಟಿಕ್ಯುಲರ್ ಉತ್ತರ ಮತ್ತು ಒಂದಷ್ಟು ಇನ್ನೊಂದು 2-3 ಟ್ರಿಗ್ನೋಮೆಟ್ರಿಕ್ ಪ್ರಶ್ನೆಗಳಿಗೆ ಉತ್ತರ ಕೊಡುವಂಥ ಥಿಯರಮ್ ಇವೆರಡು. ಹಾಗಾಗಿ ಇವೆರಡು ಥಿಯರಮ್ ಗೊತ್ತಿರಬೇಕು. ಪಾಸ್ ಮಾಡ್ಕೊಳ್ಳಿ, ಬರ್ಕೊಳ್ಳಿ.